ಒಂದು ಫಿಲಮ್ ಇಂಡಸ್ಟ್ರಿ ಅಂತ ಆಗಲಿ ಅದನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮಗೆ ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ನಡೀತಿಲ್ವಾ? ಕೆಲ್ಸಕ್ಕೆ ಹೋಗೋ ಹುಡುಗಿರೆಲ್ಲ ಸೇಫ್ಟಿ ಆಗಿದ್ದಾರಾ? ನೈಟ್ ಶಿಫ್ಟಲ್ಲಿ ಮಾಡೋ ಹುಡುಗಿರೆಲ್ಲ ಸೇಫ್ ಆಗಿದ್ದಾರಾ? ಈ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಈ ಅಪ್ರೋಚ್ ಇದ್ದೇ ಇದೆ. ಹಾಯ್, ಹಲೋ, ನಮಸ್ತೆ. ಕಲಾ ಜಗತ್ತು ಮಾಧ್ಯಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ರಾಜುವೇಣಿ, ಪೆಟ್ ನೇಮು ಪ್ರೇಮ. ನಮ್ಮೂರು ರಬ್ಬರ್ ಕಾಡು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಆ್ಯಕ್ಚುಲಿ 5 ಜಿಲ್ಲೆಗೆ ನಾನು ಕನೆಕ್ಟ್ ಆಗ್ತೀನಿ. ನಮ್ಮ ತಂದೆಯವರು ಚಂದ್ರನಾಯ್ಕು, ಚಿತ್ರದುರ್ಗ ಜಿಲ್ಲೆಯವರು. ನನ್ನ ತಾಯಿ ತುಮಕೂರು ಜಿಲ್ಲೆ. ನನಗೆ ಮದುವೆ ಮಾಡಿಕೊಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ. ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ. ನನ್ನ ಮಗ ಹುಟ್ಟಿದ್ದು ಇಲ್ಲೇ ಬೆಂಗಳೂರು ಜಿಲ್ಲೆ. ಸೊ 5 ಜಿಲ್ಲೆ ಕನೆಕ್ಟಿವಿಟಿ ಇದೆ. ನಮ್ಮ ತಂದೆಯವರು ಚಂದ್ರನಾಯ್ಕು, ನನ್ನಮ್ಮ ಸೀತಮ್ಮ, ನನಗೆ 3 ಜನ ಅಣ್ಣಂದರು, ನಾನೊಬ್ಬಳೇ ಮಗಳು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಭದ್ರಾವತಿಲಾಯಿತು. ನಾನು ಡಿಗ್ರಿ ಮಹಾರಾಣಿ ಕಾಲೇಜಲ್ಲೇ ಓದಬೇಕು ಅಂತ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದವಳು ಮತ್ತು ಹಿಂದೆ ತಿರುಗಿ ನೋಡಲೇ ಇಲ್ಲ, ಊರ ಕಡೆ ಹೋಗಲೇ ಇಲ್ಲ, ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ. ಫಸ್ಟು ನಾನು HR ಆಗಿ ಜಾಬ್ ಶುರು ಮಾಡಿದೆ. IT-BTಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಕಾಂಟ್ರಾಕ್ಟ್ರ್ ಹತ್ರ ಕೆಲಸ ಮಾಡ್ತಿದ್ದೆ. ಆಮೇಲೆ ರಿಸೈನ್ ಮಾಡಿ ಫುಲ್ ಟೈಮು ನಾನು ಕಲೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡೆ. ನಾನು ಕಲಾವಿದೆ ಆಗ್ತೀನಿ, ಆ್ಯಕ್ಟ್ರೆಸ್ ಆಗ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಇದು ಆ್ಯಕ್ಚುಲಿ ಇವತ್ತಿಗೂ ಕನಸ ಅನಿಸುತ್ತೆ. ನಾವೆಲ್ಲ ಆರ್ಟಿಸ್ಟ್ಗಳನ್ನ ಟಿ ವಿಲಿ ನೋಡುವಾಗ, ಊರಲ್ಲಿರುವಾಗ ಅವ್ರನ್ನೆಲ್ಲ ಜೀವನದಲ್ಲಿ ಯಾವತ್ತಾದ್ರೂ ನೋಡ್ತೀವ, ಮೀಟ್ ಮಾಡ್ತೀವ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು. ಆರ್ಟಿಸ್ಟ್ಗಳಂದರೆ ನಮ್ಮ ಹಳ್ಳಿ ಕಡೆ ತುಂಬ ಮರ್ಯಾದೆ ಕೊಡ್ತಾರೆ. ಒಂಥರ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ರೆ ಸಾಕು, ಅದೇ ಒಂದು ಸೌಭಾಗ್ಯ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಅದೇ ಥರ ನನಗೂ ಇತ್ತು. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ನಾನು ಆರ್ಟಿಸ್ಟ್ ಆಗ್ತೀನಿ, ನಾನು ಈ ಥರ ಬೆಳಿತೀನಿ, ಎಲ್ಲ ಜನ ಗುರುತಿಸೋ ಥರ ಆಗ್ತೀನಿ. ಇವೆಲ್ಲ ನನಗೆ ಅಂದರೆ ನಾನೇನು ಕನಸು ಕಂಡೋಳಲ್ಲ. ಇದು ಅಲ್ಲಕ್ ಮೇ ಬುಲ್ಲಕ್ ಥರ ಹೇಗೇಗೋ ಹೋಗಿ ಹೇಗೇಗೋ ಕನೆಕ್ಟ್ ಆಯ್ತದೆ. ಆ್ಯಕ್ಚುಲಿ ನಾನು ಆಫೀಸರ್ ಆಗಬೇಕಂತಲೇ ಚೆನ್ನಾಗಿ ಓದ್ತಿದ್ದೆ. ನಮ್ಮ ಅಮ್ಮನ ಆಸೆನೂ ಅದೇ ಆಗಿತ್ತು. ಅದು ಹಾಗೆ ಅವಕಾಶ ಬಂತು, ಮಾಡಿದೆ ಅಷ್ಟೆ. ಬಟ್ ನಾನು ಅವಕಾಶಕ್ಕೋಸ್ಕರ ಹುಡುಕೊಂಡು ಫೋಟೋ ಹಿಡ್ಕೊಂಡು ಗಾಂಧಿನಗರ ಎಲ್ಲ ಸುತ್ತಿ, ಅಥವಾ ಇದೇ ಮಾಡಬೇಕು ಅಂತ ಯಾವ್ದಾರ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿ ಪ್ರಿಪೇರ್ ಆಗಿ ಆ ಥರ ಏನು ಬಂದೋಳಲ್ಲ. ರೋಬೋ ಫ್ಯಾಮ್ಲಿ ನನ್ನ ಫಸ್ಟು ಸೀರಿಯಲ್ಲು. ನಾನು ಡೈರೆಕ್ಟ್ ಸೆಟ್ಗೆ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ತೀನಿ, ಮಾಸ್ಟರ್ ಆನಂದ್ ಅವ್ರಿಗೆ. ಸೊ ಅವ್ರು ನನಗೆ ಅವಕಾಶ ಕೊಡ್ತಾರೆ. ಕೊಟ್ಟು ಪಾಪ ಎಲ್ಲ ಹೇಳ್ಕೊಟ್ರು ನನಗೆ. ಕ್ಯಾಮ್ರಾ ಹೇಗೆ ಫೇಸ್ ಮಾಡೋದು, CS ಏನು, ಅದೇನು ಇದೇನು ತುಂಬ ಇರುತ್ತಲ್ಲ, ಅದೆಲ್ಲ ಹೇಳ್ಕೊಟ್ರು, ಬಾಡಿ ಲ್ಯಾಂಗ್ವೇಜು ಅದೆಲ್ಲ. ಸೊ ಅಲ್ಲಿಂದ ನನ್ನ ಪ್ರಯಾಣ ಶುರು ಆಯಿತು. ಮೊದಲನೇ ಚಿತ್ರ ತರ್ಲೆ ವಿಲೇಜ್ ಅಂತ. ನನ್ನ ಫ್ರೆಂಡು ಭಾಗ್ಯಶ್ರೀ ಅಂತ ಇದ್ದಾಳೆ, ಅವಳು ಆರ್ಟಿಸ್ಟೇ. ಅವಳು ಆ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡ್ತಾಯಿದ್ಲು. ನಾನು ಅದಕ್ಕೆ ಮುಂಚೆ ಅವಳ ಜೊತೆ ಒಂದು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಆವಾಗ ನನಗೆ ಹೇಳಿದ್ಲು ಯಾವ್ದಾರ ಸಿನಿಮಾದಲ್ಲಿ ಆಫರ್ ಬಂದರೆ ಕೊಡಿಸ್ತೀನಿ ಅಂತ. ಸೊ ಫಸ್ಟ್ ಸಿನಿಮಾ ಅವಳೇ ಕೊಡಿಸಿದ್ದು, ತರ್ಲೆ ವಿಲೇಜ್. ನಾನು ಫಸ್ಟ್ ಸರ್ ಮೀಟು ವಿಚಾರ ಏನಂದರೆ, ಯಾರೋ ಒಬ್ಬರು ಮಾಡೋದಕ್ಕೆ ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಇಲ್ಲಿ ತುಂಬ ಒಳ್ಳೊಳ್ಳೆ ಡೈರೆಕ್ಟ್ರಸ್ಸು ಇದ್ದಾರೆ, ಪ್ರೊಡ್ಯೂಸರ್ಸು ಇದ್ದಾರೆ. ಆ ಕಾಲದಿಂದ ರಾಜ್ಕುಮಾರ್ ಸರ್ ಕಾಲದಿಂದ ಪ್ರೊಡ್ಯೂಸ್ ಮಾಡ್ಕೊಂಬಂದಿರೋ ಪ್ರೊಡ್ಯೂಸರ್ಗಳು ಇದ್ದಾರೆ. ಮತ್ತು ಯಾರು ಸಿನಿಮಾ ಅಂದರೆ ಒಂದು ಶ್ರದ್ಧೆ ಇರುತ್ತೆ, ಒಂದು ಧ್ಯೇಯ ಇಟ್ಕೊಂಡು ಸಿನಿಮಾನೇ ನನ್ನ ಜಗತ್ತು ಅಂದ್ಕೊಂಡು ಬರ್ತಾರೆ. ಅವ್ರು ಯಾರು ಈ ಥರ ಅಪ್ರೋಚ್ಗಳು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಹೆಣ್ಮಕ್ಳಿಗೆಲ್ಲ ನೋವು ಮಾಡ್ಕೊಂಡು ಇರಲ್ಲ ಸರ್. ನಾನು ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಡೈರೆಕ್ಟ್ರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಯಾರೋ ಒಬ್ಬ ಏನೋ ಒಂದು ಉದ್ದೇಶ, ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದು ಮಾಡೋ ಅಂಥ ಕೆಲಸಕ್ಕೆ ಇಡೀ ಇಂಡಸ್ಟ್ರಿಗೆ ಇವತ್ತು ಕೆಟ್ಟ ಹೆಸರು ಬಂದಿದೆ. ಎಲ್ಲರೂ ಕೆಟ್ಟೋರಿಲ್ಲ ಸರ್. ಇಲ್ಲಿ ಯಾರಂದರೆ ಇಲ್ಲಿ ಈಗ ಬೇರೆ ಫೀಲ್ಡಲ್ಲಿ ದುಡ್ಡು ಮಾಡಿರ್ತಾರೆ, ರಿಯಲ್ ಎಸ್ಟೇಟಲ್ಲಿ ಒಂದು ಇಷ್ಟು ಕೋಟಿ ದುಡ್ಡು ಬಂದಿರುತ್ತೆ. ಅವ್ರಿಗೋಗಿ ಯಾರೋ ಒಬ್ಬ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು ಬಂದಿರ್ತಾನೆ, ಅವ್ನಿಗೊಬ್ಬ ಪ್ರೊಡ್ಯೂಸರ್ ಬೇಕು, ಅವನ ಹತ್ರ ಕತೆ ಇರುತ್ತೆ. ಅವ್ನು ಹೋಗಿ ಅಪ್ರೋಚ್ ಮಾಡಿದಾಗ ಆ ಪ್ರೊಡ್ಯೂಸರ್ ಏನು ಹೇಳ್ತಾನೆ, ನಾನು ದುಡ್ಡು ಹಾಕಕ್ಕೆ ರೆಡಿ ಇದ್ದೀನಿ, ಹೀರೋಯಿನ್ನು ನನ್ನ ಜೊತೆ ಕಾಂಪ್ರಾಗ್ತಾರ ಕೇಳಿ ಅಂತ ಹೇಳ್ಬೋದೇನೋ. ಆವಾಗ ಇವರು ವಿಧಿ ಇರಲ್ಲ, ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಇವನಿಗೆ ಆಸೆ ಇರುತ್ತೆ, ಬಟ್ ಪ್ರೊಡ್ಯೂಸರ್ ಕೇಳಿದ್ದು ಇದನ್ನು ನಾನು ಕೇಳಬೇಕು ಅಂತ ಅವನು ಮನ್ಸು ಮಾಡ್ತಾನೆ. ಏಕೆಂದರೆ ಅವ್ನಿಗೆ ಗೊತ್ತಿರಲ್ಲ ಬೇರೆ ರೀತಿಲೂ ನಾವು ಅಪ್ರೋಚ್ ಮಾಡಿ ಒಂದು ಸಿನಿಮಾನ ಮಾಡ್ಬೋದು ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ OTT ಬಂದಮೇಲೆ ಥಿಯೇಟ್ರ್ಗಳಿಗೆ ಜನ ಬರ್ತಾಯಿಲ್ಲ, ತುಂಬ ಥಿಯೇಟ್ರುಗಳು ಮುಚ್ಚಿ ಹೋಗ್ತಾ ಇದೆ.
ಈಗ ತುಂಬ ರೆಪ್ಯೂಟೆಡ್ ಡೈರೆಕ್ಟರ್ಗಳಿಗೆ ಮಾತ್ರ ಪ್ರೊಡ್ಯೂಸರ್ಗಳು ಬರ್ತಾ ಇರೋದು. ಸೊ ಕೆಲವಷ್ಟು ಕ್ವಾಲಿಟಿ ಸಿನಿಮಾಗಳು ಮಾತ್ರ ಬರ್ತಿರೋದು. ಇನ್ನು ಕೆಲವು ಸಿನಿಮಾಗಳು ಯಾಕೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ಅಂದರೆ ಅಷ್ಟು ವರ್ಸ್ಟಾಗಿ ತೆಗಿತಾರೆ. ಯಾರೋ ಒಬ್ಬ ಪ್ರೊಡ್ಯೂಸರ್ ಸಿಕ್ಕದ ಅಂದ್ಬಿಟ್ಟು ಹೇಗೆ ಬೇಕು ಹಾಗೆ ಸಿನಿಮಾ ತೆಗೆದುಬಿಡೋದು. ಅದೇ ಈ ಥರ ಕೆಲಸಗಳು ಮಾಡಿಕೊಂಡು. ಸೊ ಅಪ್ರೋಚ್ ಮಾಡಿದಾಗ ಈಗ ಒಂದು ಹೆಣ್ಣು ಅವಳೇನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾಳೆ, ಒಂದು ಹೀರೋಯಿನ್ ಆಗಬೇಕು, ನಾನು ಅದಾಗಬೇಕು ಇದಾಗಬೇಕು ಅಂತ. ಇಲ್ಲಿ ಸಮಾನ ಮನಸ್ಥಿತಿಯವ್ರು ಸೇರಿದಾಗ ಇದು ಮುಂದುವರಿಯುತ್ತೆ. ಅವ್ರ ಜೊತೆ ಅವರು ಕೈ ಜೋಡಿಸಿದ್ರೆ ಇಲ್ವಾ ಅವರು ಆ ಪ್ರಾಜೆಕ್ಟ್ನ ಬಿಟ್ಬಿಡ್ತಾರೆ. ಬೇಡ, ನಮಗೆ ಇವ್ರು ಯಾರೋ ಸೀರಿಯಸ್ ಮೇಕರ್ ಅಲ್ಲ, ಇವ್ರಿಗೆ ಸಿನಿಮಾ ಎಥಿಕ್ಸೇ ಗೊತ್ತಿಲ್ಲ, ಇದೇನೋ ಬೇರೆ ಉದ್ದೇಶಕ್ಕೆ ಇವ್ರು ಮಾಡ್ತಿರೋದು ಅಂತೇಳಿ ಅವ್ರು ಡ್ರಾಪ್ಔಟ್ ಆಗ್ತಾರೆ. ಸೊ ಈ ಥರ ಯಾರೋ ಒಬ್ಬ ನಿರ್ದೇಶಕ ನಿರ್ಮಾಪಕರು ಬೇಕು, ಅವ್ರನ್ನ ಸ್ಯಾಟಿಸ್ಫೈಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಪ್ರೋಚ್ ಹೋಗುತ್ತೆ ಅಷ್ಟೆ. ಬಟ್ ಎಲ್ಲರೂ ಮಾಡಲ್ಲ ಸರ್. ನಾನು ಎಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಪಾಪ ಒಳ್ಳೊಳ್ಳೆ ಡೈರೆಕ್ಟ್ರುಗಳು ಇದ್ದಾರೆ. ಸೊ ಇದು ಮೀಟು ಅನ್ನೋದು ಏನಂದರೆ, ಈಗ ಹೆಣ್ಮಕ್ಳು ಕೂಡ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇವನು ನಿಜವಾಗ್ಲೂ ಸಿನಿಮಾ ಮಾಡ್ತಾನ, ಸೀರಿಯಸ್ ಮೇಕರ ಇವನು, ಅಥವಾ ಇದೊಂದು ಸಿನಿಮಾಗೆ ಇಲ್ಲೇ ಹೋಗ್ಬಿಡ್ತಾರೆ ಸರ್ ಅವರೆಲ್ಲ, ಜಾಸ್ತಿ ದಿನ ಉಳಿಯೋದಿಲ್ಲ ಇಂಡಸ್ಟ್ರೀಲಿ. ಯಾರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವರು ಯಾವತ್ತೂ ಮುಂದೆ ಹೋಗ್ತಾನೆ ಇರ್ತಾರೆ. ಒಬ್ಬ ಒಳ್ಳೆ ನಿರ್ದೇಶಕನಿಗೆ ನಾನು ಒಳ್ಳೆ ಸಿನಿಮಾ ಮಾಡಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡಬೇಕು, ಜನ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕು ಅನ್ನೋದಷ್ಟೇ ಅವ್ರ ತಲೆಯಲ್ಲಿರುತ್ತೆ. ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಎಷ್ಟೋ ಡೈರೆಕ್ಟ್ರುಗಳು ನಾನು ನೋಡಿದ್ದೀನಿ, ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಸಿನಿಮಾ 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 ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಅವ್ರು ನಿಜವಾಗ್ಲೂ ಯಶಸ್ವಿ ನಿರ್ದೇಶಕರಾಗಿದ್ದಾರೆ ಇವತ್ತಿಗೂ. ಮತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬರೋ ಹೆಣ್ಮಕ್ಳು ಅಷ್ಟೇ ತುಂಬ ಅಲರ್ಟ್ ಆಗಿರಿ. ಯಾರಂದರೆ ಅವರ ಎಲ್ಲರೂ ನಂಬೇಡಿ. ಸ್ವಲ್ಪ ನಿಮಗೂ ಸೆನ್ಸ್ ಇರಬೇಕು. ಇವ್ರು ಯಾವ ಥರ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ, ನಮ್ಮನ್ನು ಯಾವ ಥರ ತೋರಿಸ್ತಿದ್ದಾರೆ, ಏನು ಕತೆ, ಯಾರು ಪ್ರೊಡ್ಯೂಸರು, ಯಾರು ಬ್ಯಾನರ್ ಇದು, ನಾನು ಈ ಕ್ಯಾರೆಕ್ಟ್ರು ಮಾಡಿದ್ರೆ ಮುಂದುವರಿತೀನ ಇಂಡಸ್ಟ್ರೀಲಿ, ಇಲ್ಲ ಇಲ್ಲಿಗೆ ಡ್ರಾಪ್ಔಟ್ ಆಗ್ತೀನ, ನಾನು ಇದೇ ಥರ ಯೂಸ್ ಮಾಡ್ಕೊತಾರ, ನಾನು ಒಳ್ಳೆ ರೀತಿಲಿ ಹೇಗೆ ಹೋಗಬೇಕು, ಅದನ್ನು ನೀವು ಎಲ್ಲ ತಿಳ್ಕೊಂಡು ತಯಾರಿ ಮಾಡಿಕೊಂಡು ಬಂದರೆ ಒಳ್ಳೆಯದು. ಫಿಲಮ್ ಇಂಡಸ್ಟ್ರಿ ಅಂತ ಆಗಲಿ, ಅದನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮಗೆ ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ನಡೀತಿಲ್ವಾ? ಕೆಲ್ಸಕ್ಕೆ ಹೋಗೋ ಹುಡುಗಿರೆಲ್ಲ ಸೇಫ್ಟಿ ಆಗಿದ್ದಾರಾ? IT-BTಲಿ ಕೆಲಸ ಮಾಡೋ ಹುಡುಗಿರು, ನೈಟ್ ಶಿಫ್ಟಲ್ಲಿ ಮಾಡೋ ಹುಡುಗಿರೆಲ್ಲ ಸೇಫ್ ಆಗಿದ್ದಾರಾ? ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋ ಹುಡುಗಿರೆಲ್ಲ ಸೇಫ್ ಆಗಿದ್ದಾರಾ? ಅಲ್ಲಿ ಎಲ್ಲೂ ಯಾರ ಮೇಲೂ ದೌರ್ಜನ್ಯನೇ ನಡೀತಿಲ್ವಾ? ಎಲ್ಲರೂ ಸೇಫಾಗೆ ಕಂಫರ್ಟಬಲ್ ಆಗಿ ಹೋಗಿ ಬರೋಷ್ಟು ನಮ್ಮ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ? ಯಾಕೆ ಫಿಲಮ್ ಇಂಡಸ್ಟ್ರಿಲೇ ಹುಡುಕ್ತಾ ಇದ್ದೀರಾ ನೀವು? ಈ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಈ ಅಪ್ರೋಚ್ ಇದ್ದೇ ಇದೆ. ಎಲ್ಲಿ ಹೆಣ್ಣಿರ್ತಾಳೋ, ಎಲ್ಲಿ ಒಂದು ಗಂಡಿರ್ತಾನೋ ಅಲ್ಲಿ ಅಟ್ರ್ಯಾಕ್ಷನ್ ಇದ್ದೇ ಇದೆ, ಅಪ್ರೋಚ್ ಅನ್ನೋದು ಇದ್ದೇ ಇದೆ. ಇವಾಗ ಕೆಲ್ಸಕ್ಕೆ ಹೋಗ್ತೀರಾ ಗಾರ್ಮೆಂಟ್ಸ್ಗೆ, ಅಲ್ಲಿ ನಿಮಗೆ ಸೂಪರ್ವೈಸರಿಂದ ಟಾರ್ಚರ್ ಇದ್ದೇ ಇದೆ. ಯಾಕೆಂದರೆ ನಾನು ಸ್ಟಾರ್ಟಿಂಗು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಮಾಡುವಾಗ ನಾನು ಅಬ್ಸರ್ವ್ ಮಾಡಿದ್ದೀನಲ್ವಾ ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತ. ಅಪ್ರೋಚ್ ಅನ್ನೋದು ಇದೆ, ಎಲ್ಲ ಫೀಲ್ಡಲ್ಲೂ ಇದೆ, ನಾಟ್ ಓನ್ಲಿ ಫಿಲಮ್ ಇಂಡಸ್ಟ್ರಿ. ಇದು ಗ್ಲಾಮರ್ ಇಂಡಸ್ಟ್ರಿ ಆಗಿರೋದ್ರಿಂದ ನೀವು ಫಿಲಮ್ ಇಂಡಸ್ಟ್ರಿನೇ ಟಾರ್ಗೆಟ್ ಮಾಡ್ತೀರಾ. ಆಮೇಲೆ ಒಂದು ಆರ್ಟಿಸ್ಟ್ ಏನಾದರೂ ತಪ್ಪು ಮಾಡಿಬಿಟ್ರೆ TV ಚಾನಲಲ್ಲಿ ಹಾಕ್ಕೊಂಡು ರುಬ್ತಾರೆ. ಯಾಕೆ ಹೇಳಿ? ಇದು ಗ್ಲಾಮರ್ ಫೀಲ್ಡು, ನಾವೆಲ್ಲ ಹೆಸರು ಮಾಡಿರ್ತೀವಿ, ಹಾಗಾಗಿ. ಅದೇ ಜನಸಾಮಾನ್ಯರು ಮಾಡಿದ್ರೆ ಅದು ಇಗ್ನೋರೇಬಲ್ಲು, ಅಷ್ಟೊಂದೇನು TRPನೂ ಬರೋಲ್ಲ, ಯಾರೂ ನೋಡೋದಿಲ್ಲ. ಅದಕ್ಕೆ ಇದನ್ನೇ ಟಾರ್ಗೆಟ್ ಮಾಡ್ತಾರೆ. ಬಟ್ ನಾನು ನೋಡಿರೋ ಹಾಗೆ ನಾನು ತುಂಬ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕೊನೆಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋಳು. ಸೊ ನಾನು ಎಲ್ಲ ಕಡೆ ಅನುಭವಿಸಿದ್ದೀನಿ. ಈಗ ಒಂದು ಸುಂದರವಾದ ಹೆಣ್ಣು ಕೆಲ್ಸಕ್ಕೆ ಬಂದಾಗ ಬಾಸೇ ಫಸ್ಟ್ ಕಣ್ಣು ಹಾಕ್ತಾರೆ, ಅಪ್ರೋಚ್ ಮಾಡ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಮೂವ್ ಆಗ್ತೀರಾ, ಕಷ್ಟ ಇದ್ದರೆ ನಿಮ್ಗೆ ಹೆದರಿಸೋ ಶಕ್ತಿ ಇದ್ದರೆ ಹೆದರಿಸಿ ನೀವೆಲ್ಲ ಕೆಲಸನೂ ಮಾಡ್ಬೋದು. ಅದು ನಿಮ್ಮ ಕೆಪಾಸಿಟಿ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆಗಬೇಕಂದ್ರೆ ಇದು ಅಪ್ರೋಚ್ ಮಾಡ್ತಾರೆ ಅಂತ ಅಂದರೆ ಬೇಡ, ಮಾಡಬೇಡಿ ಆ ಪ್ರಾಜೆಕ್ಟು. ಎಲ್ಲರೂ ಬೇಡ ಬೇಡ ಅಂತ ಎಲ್ಲ ಹೆಣ್ಮಕ್ಳು ಗಟ್ಟಿಯಾಗಿ ನಿಂತರೆ ಕೊನೆಗೆ ಯಾರೋ ಒಬ್ರಿಗೆ ಅವ್ರು ಅವಕಾಶ ಕೊಡಲೇಬೇಕು, ಅವ್ರು ಸಿನಿಮಾ ಮಾಡಲೇಬೇಕಲ್ವ. ಆಮೇಲೆ ಈ ನಮ್ಮ ಇಂಡಸ್ಟ್ರೀಲಿ ಕೆಲವು ಗಂಡು ಮಕ್ಕಳು ಮನಸ್ಥಿತಿನ ನಾನು ನೋಡಿದ್ದೀನಿ. ಅವರು ಇದು ಗ್ಲಾಮರ್ ಫೀಲ್ಡ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಎಲ್ಲರೂ ಕಣ್ಣು ಈ ನಮ್ಮ ಇಂಡಸ್ಟ್ರಿ ಮೇಲೆ ಇರುತ್ತೆ. ಏಕೆಂದರೆ ಇದು ಗ್ಲಾಮರ್ ಫೀಲ್ಡು, ಇಲ್ಲೆಲ್ಲ ಗ್ಲಾಮರಸ್ ಆಗಿ ತೋರಿಸ್ತೀವಿ. ಈಗ ಒಂದು ಸಿನಿಮಾದಲ್ಲಿ ಕೆಲವೊಂದು ಗ್ಲಾಮರಸ್ ಸೀನ್ಗಳು, ಆ ಥರ ಈ ಥರ ಸೀನ್ಗಳು ತೋರಿಸ್ಲೇಬೇಕಾಗತ್ತೆ. ಪಾಪ ಅವರು ಸಮಾಜದಲ್ಲಿ ನೆಕ್ಸ್ಟು ಹೆಣ್ಮಕ್ಳಿಗೆ ಯಾವ ಥರ
ನೋಡ್ತಾರೆ, ಟಾರ್ಗೆಟ್ ಆಗುತ್ತೆ ಎಲ್ಲ ನೋಡಿದ್ದೀನಿ ನಾನು. ಬಟ್ ಅವರು ಕ್ಯಾಮ್ರಾ ಮುಂದೆ ಅಷ್ಟೇ ಸ್ವಲ್ಪ ಎಕ್ಸ್ಪೋಸ್ ಮಾಡ್ಬೋದು, ಅದು ಅಭಿನಯಕ್ಕೆ ಬೇಕು, ತುಂಬ ನೆಸಸರಿಯಿಂದಾಗ ಮಾಡಿರ್ತಾರೆ ಅಷ್ಟೇ. ಬಟ್ ಇದಕ್ಕಿಂತ ವರ್ಸ್ಟಾಗಿ ಆಚೆ ಸಮಾಜದಲ್ಲಿ ಇನ್ನೂ ಕೆಟ್ಟದಾಗಿ ನಡೆಸ್ಕೊತಾ ಇದ್ದಾರೆ ಹೆಣ್ಮಕ್ಳನ್ನ. ಇದು ಗ್ಲಾಮರ್ ಫೀಲ್ಡ್ ಅಂತ ಇದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಷ್ಟೇ. ಬಿಟ್ಟರೆ ಆಚೆ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಇದಕ್ಕಿಂತ ಕೆಟ್ಟದಾಗಿ ಅಪ್ರೋಚ್ಗಳು ನಡೀತಾ ಇದೆ, ನಾವು ಕಣ್ಣಾರೆ ನೋಡಿದ್ದೀವಿ. ಈಗ ಒಂದು ಗಂಡು ಮಗುನ ತಾಯಿ ಎಷ್ಟೇ ಸಂಸ್ಕಾರವಾಗಿ ಬೆಳೆಸಿದ್ರು ಅವ್ನು ಮಾಡೋ ಫ್ರೆಂಡ್ ಸರ್ಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನ ಮನಸ್ಥಿತಿ ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ಬೋದು. ನೀವೊಬ್ಬರೇ ನೋಡಿ ಇಷ್ಟು ಇಂಟರ್ವ್ಯೂನಲ್ಲಿ ನಮ್ಮ ಸ್ನೇಹಿತರ ಬಗ್ಗೆ ಕೇಳಿದ್ದು, ಪಾಪ ನಮ್ಮ ಫ್ರೆಂಡ್ಸ್ದೆಲ್ಲ ಇದೇ ಕಂಪ್ಲೇಂಟು, ಎಲ್ಲ ಇಂಟರ್ವ್ಯೂ ನೋಡ್ತಾರೆ ನಮ್ಮ ಬಗ್ಗೆ ಹೇಳಲೇ ಇಲ್ಲ ಅಂತ. ಸೊ ಈ ಇಂಟರ್ವ್ಯೂನಲ್ಲಿ ಡೆಫಿನೆಟಾಗಿ ಹೇಳಲೇಬೇಕು ಅವರೆಲ್ಲರ ಬಗ್ಗೆ. ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ನಮ್ಮ ರಬ್ಬರ್ ಕಾರ್ಡ್ ಜನ ಅಂತೂ ತುಂಬ ಒಳ್ಳೆಯ ಜನ, ಮುಗ್ಧರು, ತುಂಬ ಚೆನ್ನಾಗಿ ಸಾಕಿದ್ದಾರೆ ನನಗೆ. ನಾನು ನಮ್ಮ ಮನೇಲಿ ಮಾತ್ರ ಬೆಳೆದಿಲ್ಲ, ಎಲ್ಲರೂ ಮನೇಲಿ ಬೆಳೆದಿದ್ದೀನಿ, ಎಲ್ಲರೂ ಮನೆ ಊಟನೂ ತಿಂದಿದ್ದೀನಿ. ಸೊ ನಮ್ಮೂರಲ್ಲಿ ಹೆಂಗೆ ಅಂದರೆ ಜಾತಿ ಭೇದ ಭಾವ ಏನಿಲ್ಲ, ಅವ್ರ ಮನೆ ಮಗಳ ಥರನೇ ಪಾಪ ನನ್ನೂ ಸಾಕಿದ್ದಾರೆ. ಸೊ ನನಗೆ ನಮ್ಮೂರು ಜನ ಅಂದರೆ ತುಂಬ ಇಷ್ಟ. ಬಾಲ್ಯದಲ್ಲಿ ನಮ್ಮ ಹಳ್ಳೀಲಿ ಮೊಬೈಲ್ ಇರಲಿಲ್ಲಪ್ಪ, ನಮ್ಮ ಪುಣ್ಯಕ್ಕೆ ಎಲ್ಲ ಥರ ಆಟನೂ ಆಡಿದ್ದೀವಿ. ಲಗೋರಿ, ಕುಂಟೆಬಿಲ್ಲೆ, ಆಮೇಲೆ ಈ ಚಕ್ಕಾಟ ಅಂತ ಆಡ್ತಿದ್ವಿ. ಬೆಂಕಿಪಟ್ಟಣ ಹರಿದ್ಬಿಟ್ಟು ಆ ಕಡೆ ಈ ಕಡೆ ಬರುತ್ತಲ್ಲ, ಅದನ್ನು ಚೆಕ್ ಥರ ಜೋಡಿಸ್ಬಿಟ್ಟು ಹಿಂಗೆ ಹೊಡೆಯೋದು. ಸೊ ಇದು ಗೋಲಿ ಆಟ, ಮರ್ಕೋತಿ ಆಟ, ಎಲ್ಲ ಆಟಗಳು ಆಡಿದ್ದೀವಿ. ನಮ್ಮ ಪೀರಿಯಡಲ್ಲಿ ಮೊಬೈಲ್ ಇಲ್ಲದೆ ಇರೋದೇ ನಮ್ಮ ಸೌಭಾಗ್ಯ. ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡಿ ಆಡ್ತಿದ್ವಿ. ಒಂಥರ ಆ ಲೈಫು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ಈಗ ನಮ್ಮ ಮಕ್ಕಳು ಜನ್ರೇಷನಲ್ಲಿ ಎಲ್ಲ ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ. ಫ್ರೆಂಡ್ ಬಂದಿದ್ರು ಮಾತಾಡೋಕ್ಕೆ, ನನ್ನ ಮಗ ಅಂತೂ ಮೊಬೈಲ್ ನೋಡಿಕೊಂಡೇ ಮಾತಾಡ್ತಿರ್ತಾನೆ. ಸೊ ಆ ಥರ ಇಲ್ಲ ನಮ್ಮದು. ನಮ್ಮ ಚೈಲ್ಡ್ಹುಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನಾವೆಲ್ಲ ಪ್ರಕೃತಿ ನಡುವೆ ಹೊಳೆಯಲ್ಲಿ ಕೆರೆಯಲ್ಲೇ ಬಿದ್ದಿರ್ತಾ ಇದ್ವಿ. ನಾನಂತೂ ನಮ್ಮ ಭದ್ರಾವತಿ ಹೊಳೆ ನಮ್ಮ ಮನೆಗೆ ಹತ್ತಿರ, ಹೊಳೆಯಲ್ಲೇ ಈ ಮೀನು ಥರ ಯಾವಾಗಲೂ ನೀರಲ್ಲೇ ಇರ್ತಾ ಇದ್ದೆ ನಾನು. ನಮ್ಮಮ್ಮ ನನ್ನ ಹುಡುಕ್ಬೇಕಂದ್ರೆ ಸೀದಾ ಹೊಳೆ ಹತ್ರ ಬರೋರು. ನೀರಂದರೆ ತುಂಬ ಇಷ್ಟ, ಇವತ್ತಿಗೂ ತುಂಬ ಇಷ್ಟ. ನೀರಿರೋ ಜಾಗಕ್ಕೆ ಜಾಸ್ತಿ ನಾನು ಪ್ರವಾಸ ಹೋಗೋದಾದರೆ. ನನ್ನ ಫಸ್ಟು 1ನೇ ತರಗತಿ ನಾನು ಓದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲಿ. ಸೊ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಗೀತಾ. ಅವತ್ತಿಂದ ಇವತ್ತವರೆಗೂ ನಾವು ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಶಿಪ್ಪು, ಇವತ್ತಿಗೂ ಇದ್ದಾಳೆ ಟಚ್ಚಲ್ಲಿ. 2ನೇ ಕ್ಲಾಸಿಂದ ರಬ್ಬರ್ ಕಾಡಲ್ಲಿ ಓದಿದ್ದು, 2ರಿಂದ 10ರವರೆಗೂ ಓದಿದೆ. 1 ವರ್ಷ 8ನೇ ಕ್ಲಾಸು ಕಾರಹಳ್ಳಿಲಿ ಓದಿದೆ. ಕಾರಹಳ್ಳಿಲಿ ನನ್ನ ಬೆಸ್ಟ್ ಫ್ರೆಂಡ್ಸು ಗೀತಾ ಮತ್ತು ಶೋಭಾ ತುಂಬ ಕ್ಲೋಸ್ ಫ್ರೆಂಡು, ಕುಚುಕ್ಕು. 8ನೇ ಕ್ಲಾಸಲ್ಲಿ ಪರಿಚಯ ಆಗಿದ್ದು, ಇವತ್ತವರೆಗೂ ನಾವು ಫ್ಯಾಮಿಲಿ ಫ್ರೆಂಡ್ಸು. ಸಂಬಂಧಗಳು ಹಾಗೆ, ಅವಳು ಯಾರನ್ನ ಅಪ್ಪ ಅಮ್ಮ ಅಣ್ಣ ಮಾಮ ಅಂತ ಕರೀತಾಳೆ, ನಾನು ಅದನ್ನೇ ಕರೆಯೋದು. ನಮ್ಮ ಫ್ಯಾಮ್ಲಿಲೂ ಅದೇ ಕರೀತಾಳೆ. ನಾವು ಅವ್ರ ಫ್ಯಾಮ್ಲಿಲಿ ಒಬ್ಳು ಮಗಳ ಥರ, ಅವರಮ್ಮ ಯಾವಾಗಲೂ ಹೇಳೋದು ಇವಳು ನನ್ನ ಮಗಳ ಥರ. ಸೊ ಶೋಭಾ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಫ್ರೆಂಡ್ಸು ಚೆನ್ನಾಗಿದ್ದೀವಿ. ಮತ್ತು ಇಲ್ಲಿ ರಬ್ಬರ್ ಕಾಡಲ್ಲಿ ಏನು ಓದಿದ್ನಲ್ಲ, 2, 3, 4 ರಬ್ಬರ್ ಕಾರ್ಡ್ ಆಯಿತು. ಮತ್ತು 5 ಪಕ್ಕದೂರು ಬಾಳೆಮರದಳ್ಳಿ ಅಂತ. ಬಾಳೆಮರದಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಶಿಲ್ಪ ನನಗೆ ಸ್ವಲ್ಪ ಜಾಸ್ತಿನೇ ಫೇವರು. ಅವಳು ಅಷ್ಟೇ ಟಚ್ಚಲ್ಲಿದ್ದಾಳೆ, ಮನೆಗೆ ಬರ್ತಿರ್ತಾಳೆ. ಫ್ಯಾಮ್ಲಿ ಫ್ರೆಂಡ್ಸು. ನಾವು ಅವ್ರ ಮನೆಗೆ ಯಾವ್ದಾರ ಹಬ್ಬ ಹರಿದಿನಗಳಿಗೆ ಹೋಗ್ತಿರ್ತೀವಿ, ಅವರು ನಮ್ಮ ಮನೆ ಹಬ್ಬಕ್ಕೆ ಬರ್ತಿರ್ತಾರೆ. ಸೊ ಚೆನ್ನಾಗಿದ್ದೀವಿ. ನಮ್ಮ ಬಾಲ್ಯದ ಸ್ನೇಹಿತರೆ ಇವತ್ತಿಗೂ ನನಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋದು. ಸೊ ನಾವೆಲ್ಲ ಚೆನ್ನಾಗಿದ್ದೀವಿ. ಆಮೇಲೆ 9th 10th ಸತೀಶ ಅಂತ ನನ್ನ ಕ್ಲಾಸ್ಮೇಟು. ಅವನು ಸ್ಕೂಲಲ್ಲಿದ್ದಾಗ ಅಷ್ಟು ಪರಿಚಯ ಇರಲಿಲ್ಲ, ಮಾತಾಡ್ತಿರ್ಲಿಲ್ಲ ನಾವು. ಹುಡುಗಿರು, ಹುಡುಗರದ್ದು ಒಂದು ಲೈನು, ಹುಡುಗಿರದ್ದು ಒಂದು ಲೈನು. ಬಟ್ ನಾವು ಓದೋ ಪೀರಿಯಡಲ್ಲಿ ಹೆಂಗಿತ್ತು ಅಂದರೆ, ನಾವು ಹುಡುಗರ ಕಡೆ ಹಿಂಗೆ ತಿರುಗು ನೋಡ್ತಿರ್ಲಿಲ್ಲ. ಎಷ್ಟೊಂದು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ, ಅದರಲ್ಲಿ 3-4 ಜನ ಅಷ್ಟೇ ನಂಗೆ ನೆನಪಿರೋದು. ಗಿರೀಶ, ಶಿವನು, ಸತೀಶ, ಆಮೇಲೆ ಇನ್ನೊಬ್ಬ ಹರೀಶ. ಇನ್ನು ಅಷ್ಟು ಜನ ಹುಡುಗರು ಯಾರೂ ನಂಗೆ ನೆನಪೇ ಇಲ್ಲ. ಯಾಕೆಂದರೆ ನಾವು ಮಾತಾಡ್ತಿರ್ಲಿಲ್ಲ. ಹುಡುಗರ ಜೊತೆ ಮಾತಾಡೋದೇ ಅಪರಾಧ, ತಪ್ಪು ಅನ್ನೋ ಥರ ಮೆಂಟಾಲಿಟಿ ನಮ್ದು ಅವಾಗೆಲ್ಲ, ನಾವು ಸ್ಕೂಲ್ ಓದುವಾಗ. ಸೊ ಯಾವ ಹುಡುಗನೂ ಮಾತಾಡ್ತಿರ್ಲಿಲ್ಲ ಬಿಡಿ ನಮ್ಮ ಕ್ಲಾಸಲ್ಲಿ. ಅದು ಯಾಕೆ ಹಂಗೋ ಗೊತ್ತಿಲ್ಲ. ಇವಾಗ ಎಷ್ಟು ಫ್ರೀಯಾಗಿರ್ತಾರೆ ಎಲ್ಲರೂ, ನಾವು ಮಾತಾಡಿಲ್ಲ. ಅವ್ನು ಸತೀಶನೂ ಅಷ್ಟೇ, ನಾನು ನಿನ್ನ ಕ್ಲಾಸ್ಮೇಟು ಅಂತ ಪರಿಚಯ ಮಾಡ್ಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು. ಫೋಟೋ ಎಲ್ಲ ತೋರಿಸಿ, ಗ್ರೂಪ್ ಫೋಟೋ SLCದು ಇದು ನಾನು ಅಂತ ತೋರಿಸಿ ರೀಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದಾನೆ.
ಸೊ ಆ ಮಟ್ಟಕ್ಕೆ ಇನ್ನೋಸೆನ್ಸು ನಮ್ಗೆ ಅವಾಗೆಲ್ಲ. ಸೊ ಶಿಲ್ಪಾ, ಶೋಭಾ, ಸತೀಶ, ಮನೆ ಹತ್ರ ಸಿದ್ದರಾಜು, ಇವರು ಅಷ್ಟು ಜನ ಕ್ಲೋಸ್ ಫ್ರೆಂಡ್ಸು. ಪರ್ಸ್ನಲ್ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ, ಬಟ್ ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ. ನಾನು ಯಾವಾಗಲೂ ನನ್ನ ಇತ್ತೀಚಿನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಇನ್ನು ಬರ್ತಾ 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 ನಿಮಗೆ ವಯಸ್ಸು ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಏನು ಸೀಕ್ರೆಟು ಅಂತ ಕೇಳ್ತಾರೆ. ಸೀಕ್ರೆಟ್ ಇಷ್ಟೇ.